ಹಾಯ್, ಬಿಗ್ ಬಾಸ್ ಕನ್ನಡ ಸೀಸನ್ 11 ಬರ್ತಾ ಇದೆ. ಈ ಸಲ ಆ್ಯಂಕರ್ ಆಗಿ ಸುದೀಪ್ ಸರ್ ಅವರು ಚೇಂಜ್ ಆಗ್ತಾರೆ ಅನ್ನೋ ಒಂದು ಟಾಕ್ ಇದೆ. ಆದರೆ ಚೇಂಜ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಮತ್ತು ಸುದೀಪ್ ಸರ್ ಬದಲಿಗೆ ರಿಷಬ್ ಶೆಟ್ಟಿ ಅವರು ಬರ್ತಾರೆ, ಅಥವಾ ಗಣೇಶ್ ಸರ್ ಬರ್ತಾರೆ, ಅಥವಾ ರಮೇಶ್ ಸರ್ ಬರ್ತಾರೆ. ಈ ಮೂರದಲ್ಲಿ ಯಾರ್ದನೋ ಒಬ್ಬರು ಬರ್ತಾರೆ ಅಂತ ಹೇಳ್ತಿದ್ದಾರೆ. ಆದರೆ ಬಿಗ್ ಬಾಸ್ ಆ್ಯಂಕರಿಂಗಿಗೆ ಸುದೀಪ್ ಸರ್ನ ಬಿಟ್ಟರೆ ಇನ್ನೊಬ್ಬ ಯಾವುದೇ ನಟ ಆಗಿರ್ಬೋದು, ಆ್ಯಂಕರ್ ಆಗಿರ್ಬೋದು, ಆ ಬಿಗ್ ಬಾಸ್ ವೇದಿಕೆಗೆ, ಆ ಬಿಗ್ ಬಾಸ್ ಶೋಗೆ ಶೋಭೆ ತರೋದಿಲ್ಲ. ಯಾಕೆಂತಂದರೆ ಅವರು ಮಾತಾಡೋ ರೀತಿ, ಅವ್ರ ಮಾತಿಗೊಂದು ತೂಕ ಇರುತ್ತೆ. ಮತ್ತು ಬಿಗ್ ಬಾಸಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೋ ಆ ಬಿಗ್ ಬಾಸ್ ನಡೆಸ್ಕೊಂಡಿರ್ತಾರಲ್ಲ ಆ್ಯಂಕರ್ ಸುದೀಪ್ ಸರ್ಗೂ ಕೂಡ ಅದೇ ರೀತಿ ಫಾಲೋಯಿಂಗ್ ಇದೆ. ಅಪ್ಪಿತಪ್ಪಿ ಏನಾದರೂ ಬಿಗ್ ಬಾಸಲ್ಲಿ ಆ್ಯಂಕರಿಗೇನು ಚೇಂಜ್ ಆದರೆ 100% ಬಿಗ್ ಬಾಸು ಅರ್ಧಕ್ಕರ್ಧ ಶನಿವಾರ ಭಾನುವಾರ ಡಮ್, ಯಾರೂ ನೋಡೋದಿಲ್ಲ. ಬಿಗ್ ಬಾಸಲ್ಲಿ ಸುದೀಪ್ ಸರ್ ಆ್ಯಂಕರಿಂಗ್ ನೋಡಬೇಕು ಅಂತಲೇ ಸುಮಾರು ಜನ ಫಾಲೋವರ್ಸು, ಫ್ಯಾನ್ಸ್ಗಳು ಇದ್ದಾರೆ, ಈಗಲೂ ಕೂಡ, ಇನ್ಕ್ಲೂಡಿಂಗ್ ಮೀ, ನನ್ನೂ ಸೇರಿಸಿ. ಆದರೆ ಏನೋ ಅಪ್ಪಿತಪ್ಪಿ ಏನಾದರೂ ಶನಿವಾರ ಭಾನುವಾರ ಅವ್ರ ಜಾಗದಲ್ಲಿ ಇನ್ನೊಬ್ಬರನ್ನ ಜನಗಳಿಗೆ ನೋಡೋಕ್ಕೂ ಆಗಲ್ಲ, ತೊಗೊಳೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಕನ್ನಡದ ಕೋಟ್ಯಾಧಿಪತಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಸಲ ಕನ್ನಡ ಕೋಟ್ಯಾಧಿಪತಿಗಳಿಗೆ ಆ್ಯಂಕರಿಂಗ್ ಚೇಂಜ್ ಆಗಿ ರಮೇಶ್ ಸರ್ ಮಾಡಿದ್ರು, ನಡೆಸ್ಕೊಂಡು ಕೊಟ್ಟರು. ಅವ್ರು ನಡೆಸ್ಕೊಂಡು ಕೊಡಲ್ಲ ಅಂತಲ್ಲ, ಆದರೆ ಪುನೀತ್ ಸರ್ ರೇಂಜ್ಗೆ ಜನಗಳು ಅವ್ರನ್ನ ತಗೊಂಡಿಲ್ಲ. ಅದೇ ರೀತಿ ಈ ವರ್ಷ ಬಿಗ್ ಬಾಸ್ ಕನ್ನಡ ಸೀಸನ್ 11ಗೆ ಇನ್ನೂ ಎಂತೆಂಥ ಪುಣ್ಯಾತ್ಮರು ಬರ್ತಾರೋ, ಯಾರ್ಯಾರು ಬರ್ತಾರೋ. ನನಗೆ ಯಾವ ಥರ ಆಗ್ಬಿಟ್ಟಿದೆ ಅಂತಂದರೆ, ಈ ಇನ್ಸ್ಟಾಗ್ರಾಮ್ಗಳಲ್ಲಿ ರೀಲ್ಸ್ ಮಾಡೋರೆಲ್ಲ ದೊಡ್ಡ ಸೆಲೆಬ್ರಿಟಿಗಳು, ನಾನು ದೊಡ್ಡ ಸಾಧನೆ ಮಾಡಿದ್ದೀನಿ, ಕಯ್ಯ ಪಿಯ ಅನ್ನರಿ ಮಂಜಣ್ಣ, ಆಮೇಲೆ ಕಿಪಿ ಕೀರ್ತಿ, ಆಮೇಲೆ ಸಿಂಗರ್ ರವಿ, ಆಮೇಲೆ ಕಾಪಿನಾಡು ಚಂದು, ಆಮೇಲೆ ಡ್ಯಾನ್ಸ್ ಮಾಡ್ತಾನಲ್ಲ ವೆಂಕಿ ಕ್ರೇಜಿ ಇವರು, ಮತ್ತು ಇನ್ನೊಂದು ಯಾರೋ ತಿಕ್ಲಂಗೆ ಆಡ್ತದಲ್ಲ ಅವರು, ಈ ಥರದವರೆಲ್ಲ ಬಂದುಬಿಟ್ರೆ ಅಪ್ಪಿ ತಪ್ಪಿ ನಾವೆಲ್ಲ ಹೆಂಗೆ ನೋಡಬೇಕು? ಇರೋ ಎರಡೇ ಕಣ್ಣು, ಆ ಎರಡು ಕಣ್ಣು ನೋಡಿ ಬಿಗ್ ಬಾಸ್ ನೋಡಿ ಕಳ್ಕೊಬೇಕು ಅನ್ನೋದಕ್ಕಂತೂ ಇಷ್ಟ ಇಲ್ಲ. ನೋಡಿ ಯಾವ ಥರ ಬರ್ತಾರೋ. ಈ ಆಲ್ಮೋಸ್ಟು ಯಾವ ಥರ ಮಾಡ್ತಾರೆ ಈ ಬಿಗ್ ಬಾಸ್ ಅವರು ಅಂತಂದರೆ, ಹೊರಗಡೆಯಿಂದ ಯಾರನ್ನೂ ಆಡಿಷನ್ ಮಾಡೋದಲ್ಲೇ ಏನಿಲ್ಲ. ಆ ಚಾನಲ್ಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರೋ ಅವ್ರವ್ರನ್ನ, ಸೀರಿಯಲ್ ಅವ್ರನ್ನ, ಮತ್ತು ಈ ಮಜಾ ಭಾರತ ಇಂಥವ್ರನ್ನ ಹೇಳ್ಕೊಂಬಿಡ್ತಾರೆ. ಈ ಹೊರಗಡೆಯಿಂದ ತಗೊಳೋದು ಸ್ಪೋರ್ಟ್ಸಾಗಿರೋ ಯಾರನ್ನ ಒಬ್ಬರನ್ನ ತಗೊತಾರೆ. ಆಮೇಲೆ ಚೆನ್ನಾಗಿ ಒಳ್ಳೆ ಹೆಸರಾಗಿರಬೇಕು, ಟ್ರೋಲ್ ಆಗಿರಬೇಕು, ಆ ಥರದನ್ನ ಒಬ್ಬರನ್ನ ತಗೊತಾರೆ. ಅದು ಬಿಟ್ಟರೆ ಯಾರನ್ನ ಮ್ಯೂಸಿಕ್ ಮಾಡ್ತಿರೋರು, ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಟ್ ಇರೋರು, ಅವ್ರನ್ನ ಒಬ್ಬರನ್ನ ತಗೊತಾರೆ. ಇನ್ನು ಮಿಕ್ದವ್ರನ್ನೆಲ್ಲ ಸೀರಿಯಲ್ನ ಹಾಕ್ಬಿಟ್ಟು, ಹುಡುಗಿರನ್ನ ಹಾಕ್ಬಿಟ್ಟು ತುಂಬಿಬಿಟ್ಟು ಕಳಿಸ್ತಾರೆ. ಈ ವರ್ಷ ಮೋಸ್ಟ್ಲಿ ಹೋದ ವರ್ಷ ಆಚೆ ವರ್ಷ ಬಂದಿರೋರನ್ನ ತಕ್ಕೊಂಡು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಿಡಬಹುದು, ಬಿಡ್ದಲ್ಲೇ ಇರ್ಬೋದು, ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಈ ಬಿಗ್ ಬಾಸ್ ಶೋ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಯಾರು ಆ್ಯಂಕರಿಂಗ್ ಮಾಡ್ತಾರೆ, ಯಾರ್ಯಾರು ಬರೋಬಹುದು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.